ರಾಜ್ಯಾದ್ಯಂತ ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಮುಂಗಾರು ಉತ್ತಮವಾಗಿ ಬಿತ್ತನೆ ಮಾಡಿದ ನಂತರ ಮಳೆರಾಯ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಇಲ್ಲದೆ ಬಿತ್ತಿದಂಥ ಬೆಳೆಗಳು ಒಣಗ್ತಾ ಇದ್ದಾವೆ. ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಈಗ ಮೊದಲ ಬಾರಿಗೆ ಮೋಡ ಬಿತ್ತನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರಿಂದ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ರಾಣೆಬೆನ್ನೂರು ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಇರ್ತೀನಿ. ಸರ್, ಯಾವಾಗಿಂದ ಮೋಡ ಬಿತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಇವತ್ತೇ ಪರ್ಮಿಷನ್ ಸಿಕ್ಕಿದೆ. ಒಂದು 2 ದಿವಸ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಶನಿವಾರ ಭಾನುವಾರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೋಮವಾರನ ವಿಮಾನವನ್ನು ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡ್ತೀವಿ. ಮಂಗಳವಾರದಿಂದ ನಾವು ಮೋಡ ಬಿತ್ತನೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಮೆಟ್ರಾಲಜಿಸ್ಟ್ ನಮಗೆ ಮೋಡ ಸೂಕ್ತವಾಗಿದೆಯೋ ಇಲ್ಲ ಅನ್ನೋದನ್ನು ಹೇಳಬೇಕು. ಮಂಗಳವಾರದಿಂದ ನಾವು ತಯಾರಿರ್ತೀವಿ. ಯಾವತ್ತು ಮೋಡ ಇರ್ತವೆ 3 ದಿವಸ ನಾವು ಮೋಡ ಬಿತ್ತನೆ ಮಾಡ್ತೀವಿ. ಇದಕ್ಕೆ ಬರಬೇಕಾದಂಥ ಖರ್ಚು ವೆಚ್ಚವನ್ನು ಯಾವ ರೀತಿ ಮಾಡ್ತೀರಿ? ಸರ್ಕಾರದಿಂದ ಮಾಡ್ತೀರೋ ವೈಯಕ್ತಿಕವಾಗಿ ಮಾಡ್ತೀರಿ? ಇಲ್ಲ, ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ಇದನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅವರು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೆಂಡರು ಲೇಟ್ ಆಗುತ್ತೆ. ಆದ್ದರಿಂದ ನಾವೆಲ್ಲ 6 ಜನ ಶಾಸಕರು, ಹಾವೇರಿ ಜಿಲ್ಲೆ ಶಾಸಕರು ಆ ಖರ್ಚನ್ನು ಭರಿಸಿ 3 ದಿನಗಳ ಕಾಲ ನಾವು ಮೋಡ ಬಿತ್ತನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಯಾವ ರೀತಿ ಇರುತ್ತೆ ಇದು? ಪ್ರೊಸೆಸಿಂಗ್ ಹೆಂಗಿರುತ್ತೆ? ನೋಡಿ, ಹುಬ್ಬಳ್ಳಿಯಲ್ಲಿ ವಿಮಾನ ಸೋಮವಾರಲೇ ಬಂದು ಇಳಿಯುತ್ತೆ. ಆಮೇಲೆ ಮೆಟ್ರಾಲಜಿಸ್ಟು ರೆಡಾರ್ ಮುಖಾಂತರ ಯಾವ ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ, ತೇವಾಂಶ ಇರತಕ್ಕಂಥ ಮೋಡಗಳನ್ನು ಅವ್ರು ಐಡೆಂಟಿಫೈ ಮಾಡಿ ನಮಗೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಕೊಡ್ತಾರೆ, ಇಲ್ಲಿದೆ ಮೋಡ ಅಂತೇಳಿ. ನಮ್ಮ ಪೈಲಟ್ಗಳು ಆ ಮೋಡಕ್ಕೆ ಹೋಗಿ ಮೋಡ ಬಿತ್ತನೆ ಅಂತ ಮಾಡೋದ್ರಿಂದ 20ರಿಂದ 46% ಮಳೆ ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಗಲೇ 30 ವರ್ಷ ಸುದೀರ್ಘ ಕಾಲ ರಿಸರ್ಚ್ ಮಾಡಿ ಈಗಾಗಲೇ ಪೇಪರ್ಸ್ನ ಪಬ್ಲಿಷ್ ಮಾಡಿದೆ. ಇದು ಪ್ರೂವನ್ ಟೆಕ್ನಾಲಜಿ. ರೈತರಿಗೇನು ಹೇಳೋಕ್ಕೆ ಇಷ್ಟ? ನೋಡಿ, ಈ ವರುಣದೇವನನ್ನು ಒಲಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ಈತ ಸೂಪರ್ ಎಲ್ಲಿನೋ 150 ವರ್ಷಕ್ಕೊಮ್ಮೆ ಬರತಕ್ಕಂಥ ಬರಗಾಲ ಸಾಧ್ಯವಾದಷ್ಟು ನಮ್ಮ ರೈತನ ಏನು ಬಿತ್ತಿದ ಬೀಜಗಳಿದಾವೆ ಹುಟ್ಟಲಿ, ಅವರಿಗೆ ಅನುಕೂಲ ಆಗಲಿ. ಅಟ್ಲೀಸ್ಟು ಈ ಮುಂಗಾರು ಮಳೆ ಫೇಲ್ ಆಗುತ್ತೆ, ಹಿಂಗಾರು ಮಳೆನೂ ಫೇಲ್ ಆಗುತ್ತೆ ಅಂತಕ್ಕಂಥ IMD ವರದಿ ಇದೆ. ಸಾಧ್ಯವಾದಷ್ಟು ರೈತನಿಗೆ ಒಂದು ಅಳಲಿ ಸೇವೆಯನ್ನು ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಎಷ್ಟು ಖರ್ಚು ಬರುತ್ತೆ ಸರ್ ತಾಸಿಗೆ? ಸುಮಾರು ಒಂದು 15 ಲಕ್ಷ ರೂಪಾಯಿ ಒಂದು ತಾಸಿಗೆ ಖರ್ಚು ಬರುತ್ತೆ. 6 ಶಾಸಕರು ಒಟ್ಟಾಗಿ ಹಾಕ್ಕೊಂಡು ಮಾಡ್ತಾಯಿದ್ವಿ. ಎಲ್ರಿಗೂ ಮಾತಾಡಿ ಪರ್ಮಿಷನ್ ಸಿಕ್ಕ ತಕ್ಷಣ 6 ಜನ ಶಾಸಕರನಿಗೆ ಪರ್ಮಿಷನ್ ತೊಗೊಂಡೆ ನಾನು ಇದನ್ನ ಹೇಳ್ತಾರೆ. ಇದಿಷ್ಟು ಪ್ರಕಾಶ್ ಕೋಳಿವಾಡ ಅವರ ಮಾತು. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೋಡ ಬಿತ್ತನೆಗೆ ಮಂಗಳವಾರದಿಂದ ಚಾಲನೆ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.